ಹರೇ ಕೃಷ್ಣ. ಶ್ರೀಕೃಷ್ಣನ ಆಗಮನ ಮತ್ತು ವಿಠಲ ಎಂಬ ಹೆಸರು. ಪುಂಡಲೀಕನ ನಿಷ್ಠಾವಂತ ತಂದೆ ತಾಯಿ ಸೇವೆಯನ್ನು ಕಂಡು ಶ್ರೀಕೃಷ್ಣನು ಪ್ರಸನ್ನನಾಗಿ ಅವನು ಮನೆಗೆ ಬಂದನು. ಆ ಸಮಯದಲ್ಲಿ ಪುಂಡಲೀಕನು ತಂದೆಯ ಕಾಲೊತ್ತುವ ಸೇವೆಯಲ್ಲಿದ್ದನು. ಭಗವಂತ ಬಂದರೂ ಸೇವೆಯನ್ನು ಅರ್ಧಕ್ಕೆ ನಿಲ್ಲಿಸದೆ ಕೃಷ್ಣನಿಗೆ ನಿಲ್ಲು, ಒಂದು ಇಟ್ಟಿಗೆಯನ್ನು ಎಸೆದು ಸ್ವಲ್ಪ ಸಮಯ ಕಾಯು ಎಂದನು. ಶ್ರೀಕೃಷ್ಣನು ಆ ಇಟ್ಟಿಗೆಯ ಮೇಲೆಯೇ ನಡುವಿನ ಮೇಲೆ ಕೈಯಿಟ್ಟುಕೊಂಡು ನಿಂತನು. ಮರಾಠಿಯಲ್ಲಿ ವಿಟ್ ಎಂದರೆ ಇಟ್ಟಿಗೆ, ತಲಾ ಎಂದರೆ ನಿಂತಿರುವುದು. ಇಟ್ಟಿಗೆಯ ಮೇಲೆ ನಿಂತಿರುವುದರಿಂದ ಭಗವಂತನಿಗೆ ವಿಠಲ ಎಂಬ ಹೆಸರು. ಇಟ್ಟಿಗೆಯ ಹಿಂದಿರುವ ಶಾಪದ ರಹಸ್ಯ. ಈ ಇಟ್ಟಿಗೆ ಯಾರಾಗಿದ್ದರೆಂದರೆ, ಪೂರ್ವಾಶ್ರಮದಲ್ಲಿ ಇಂದ್ರದೇವನು ವೃತ್ರಾಸುರನನ್ನು ಕೊಂದಾಗ ವೃತ್ರಾಸುರನ ಶಾಪದಿಂದಾಗಿ ಇಟ್ಟಿಗೆಯಾಗಿ ಜನ್ಮವೆತ್ತಿದ್ದನು. ಭಗವಾನ್ ವಿಷ್ಣುವು ಬಂದು ತನ್ನ ಮೇಲೆ ಹೆಜ್ಜೆಯಿಟ್ಟು ನಿಂತಾಗ ಮಾತ್ರ ಆ ಶಾಪದಿಂದ ಮುಕ್ತಿ ಸಿಗುತ್ತದೆ ಎಂಬ ಪರಿಹಾರವಿತ್ತು. ಅದರೆಂದರೆ ಇಂದ್ರನು ಇಟ್ಟಿಗೆಯ ರೂಪದಲ್ಲಿ ಭಗವಂತನ ಸ್ಪರ್ಶಕ್ಕಾಗಿ ಕಾಯುತ್ತಿದ್ದನು. ಕೃಷ್ಣನು ಅದರ ಮೇಲೆ ನಿಂತು ಇಂದ್ರನಿಗೆ ಮುಕ್ತಿ ನೀಡಿದನು. ಆಧ್ಯಾತ್ಮಿಕ ಸಂದೇಶ ಮತ್ತು ಆಷಾಢ ಏಕಾದಶಿ. ಭಗವಂತನು ಇಟ್ಟಿಗೆಯ ಮೇಲೆ ನಡುವಿನ ಮೇಲೆ ಕೈಯಿಟ್ಟು ನಿಂತಿರುವುದರ ತತ್ವವೇನೆಂದರೆ, ಈ ಸಂಸಾರ ಸಾಗರವು ಆಳವಾಗಿದ್ದರೂ ನನ್ನ ಚರಣ ಕಮಲಗಳನ್ನು ಹಿಡಿದ ಭಕ್ತರಿಗೆ ಇದು ಕೇವಲ ಸೊಂಟದಷ್ಟೇ ಆಳವಾಗಿರುತ್ತದೆ, ಸುಲಭವಾಗಿ ದಾಟಬಹುದು. ಆಷಾಢ ಏಕಾದಶಿಯ ಸಮಯದಲ್ಲಿ ಮಹಾರಾಷ್ಟ್ರದಾದ್ಯಂತ ಲಕ್ಷಾಂತರ ಭಕ್ತರುಗಳು ಕಾಲ್ನಡಿಗೆಯಲ್ಲೇ ಭಜನೆ ಸಂಕೀರ್ತನೆ ಮಾಡುತ್ತಾ ಪುಂಡರಾಪುರಕ್ಕೆ ವಿಠಲನ ದರ್ಶನಕ್ಕಾಗಿ ಯಾತ್ರೆ ಬೆಳೆಸುತ್ತಾರೆ. ಕಲಿಯುಗದಲ್ಲಿ ಧ್ಯಾನಕ್ಕಿಂತ ಭಗವಂತನ ನಾಮ ಸಂಕೀರ್ತನೆ ಮತ್ತು ಶ್ರವಣವೇ ಅತಿ ಮುಖ್ಯ, ಶೀಘ್ರವಾಗಿ ಮುಕ್ತಿ ನೀಡುವ ಮಾರ್ಗವಾಗಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.